ದುಡಿಮೆಗೆ ವಿಶೇಷವಾಗಿ ಆ ಒಂದು ಶಕ್ತಿ ಇರುವಂಥ ಸಮುದಾಯ ಅಂತ ಹೇಳಿದರೆ ಅದು ಬೇರೆ ಸಮುದಾಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬೇರೆಯವರು ಓದಿ ಬಿಸಾಡಿದಂಥ ಪೇಪರನ್ನು ಹೆಕ್ಕಿ ಅದನ್ನು ಬಹುಶಃ ಇವತ್ತು ಮಾರಿ ಜೀವನ ಮಾಡಿ ನನ್ನ ಮಗನನ್ನು ಡಾಕ್ಟರ್ ಇಂಜಿನಿಯರ್ ಮಾಡುವಂಥ ಇತಿಹಾಸ ಇದೆ. ಬಹುಶಃ ಇವತ್ತು ಬ್ಯಾರಿಕೂಟ ಇವತ್ತು ಬೆಂಗಳೂರಿನಲ್ಲಿ ಏರ್ಪಡಿಸಿದ್ದು, ಇದು ಬೆಂಗಳೂರಿನಲ್ಲಿ ನೆಲೆಸಿ ವಿವಿಧ ಕಾರ್ಯಕ್ರಮ, ಉದ್ಯಮ, ಶಿಕ್ಷಣ ಮತ್ತು ಬೇರೆ ಬೇರೆ ಕೆಲಸಕ್ಕೆ ಮಾಡುವಂತಹ ಎಲ್ಲ ಕೂಡ ಸೇರಿಕೊಂಡು 90% ಬೆಂಗಳೂರಿನಲ್ಲಿ ಇರುವಂಥದ್ದು, 10% ಬೇರೆ ಬೇರೆ ಕಡೆಯಿಂದ ಇವತ್ತು ನಮ್ಮ ಉಮರ್ ಅವರು ಕೂಡ ಬಂದಿದ್ದಾರೆ. ಆದ ಕಾರಣ ಬಹುಶಃ ಈ ಒಂದು ಕೂಟ ಒಂದು ಸೌಹಾರ್ದತೆ ಮತ್ತು ಪ್ರೀತಿಯ ಕೂಟ, ಪರಸ್ಪರ ಒಬ್ಬರಿಗೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಕೂಟ ಇವತ್ತಾಗಿದೆ. ಈ ಒಂದು ಕೂಟದಲ್ಲಿ ಬಡವರು ಇರ್ಬೋದು, ಶ್ರೀಮಂತರಿರ್ಬೋದು, ಕಲಿತವರು ಇರ್ಬೋದು, ಕಲಿಯೋದಿರ್ಬೋದು, ವ್ಯಾಪಾರ ಮಾಡೋದು, ದುಡಿಯೋನಿರ್ಬೋದು. ಆದರೆ ಇಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಅತ್ಯಂತ ಪ್ರೀತಿಯ, ಸೋದರತೆಯ, ಬ್ಯಾರಿಯ ಸಂಸ್ಕೃತಿ ಪರಂಪರೆ ಏನಿದೆ ಅದನ್ನು ನಾವು ಇವತ್ತು ಪರಿಚಯ ಮಾಡಲಿಕ್ಕೆ ಇವತ್ತು ಕೊಟ್ಟಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಅದು ಒಂದು ದಿವಸದ ಬ್ಯಾರಿಕೂಟ ಮಾತ್ರ ಅಲ್ಲ. ಇವತ್ತಿನ ಕಾರ್ಯಕ್ರಮ ಅದು ಬ್ಯಾರಿ ಸಮುದಾಯದ ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ಆಚಾರ ಏನಿದೆ, ವಿಚಾರ ಏನಿದೆ, ಸಂಸ್ಕೃತ ಕಾರ್ಯಕ್ರಮ ಏನಿದೆ ಅದನ್ನು ಬಹಳ ಅರ್ಥಪೂರ್ಣವಾಗಿ ಸಂತೋಷದಲ್ಲಿ ಆಚರಿಸುವ ಜೊತೆಯಲ್ಲಿ ಎಲ್ಲ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮಾತ್ರ ಅಲ್ಲ, ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾನು ಶಬೀರ್ ಅವ್ರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ತಾವೆಲ್ಲರೂ ಕೂಡ ಬೇರೆ ಬೇರೆ ಕೈಲಿ ತಾವು ದುಡಿತಿದ್ದೀರಾ, ಬ್ಯಾರಿಗಲ್ಲಿ ಯಾವಾಗಲೂ ಕೂಡ ಸಾಹಸಿಗರು. ನಾನು ಯಾವ ಕೂಡ ಹೇಳ್ತಾ ಇರ್ತೇನೆ, ದುಡಿಮೆಗೆ ವಿಶೇಷವಾಗಿ ಆ ಒಂದು ಶಕ್ತಿ ಇರುವಂಥ ಸಮುದಾಯ ಅಂತ ಹೇಳಿದರೆ ಅದು ಬೇರೆ ಸಮುದಾಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕರಾವಳಿ ಪ್ರದೇಶದ ಎಲ್ಲರ ಪ್ರೀತಿ ವಿಶ್ವಾಸ, ಬೆಂಗಳೂರಿನಲ್ಲಿ ಬಂದು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಇವತ್ತು ಪಡೆದುಕೊಂಡು, ಎಲ್ಲ ಜಾತಿ ಎಲ್ಲ ಧರ್ಮದ ಸಹಕಾರ ಪಡೆದುಕೊಂಡು ಅತ್ಯಂತ ಸಣ್ಣ ಕೆಲಸದಿಂದ ಅತ್ಯಂತ ದೊಡ್ಡ ಕೆಲಸದವರಿಗೆ ಬೇರೆಯವರು ಓದಿ ಬಿಸಾಡಿದಂಥ ಪೇಪರನ್ನು ಹೆಕ್ಕಿ ಅದನ್ನು ಬಹುಶಃ ಇವತ್ತು ಮಾರಿ ಜೀವನ ಮಾಡಿ ನನ್ನ ಮಗನನ್ನು ಡಾಕ್ಟರ್ ಇಂಜಿನಿಯರ್ ಮಾಡುವಂಥ ಇತಿಹಾಸ ಇದೆ. ಬೇರೆಯವರು ಬಹುಶಃ ಕುಡಿದಂಥ ಬಾಟ್ಲಿಯನ್ನು ಉಪಯೋಗ ಮಾಡಿಕೊಂಡು ಅಥವಾ ಅದರ ಬೂಚನ್ನು ಇವತ್ತು ಉಪಯೋಗ ಮಾಡಿಕೊಂಡು ಅದನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಶ್ರೀಮಂತ ಅದನ್ನು ಬಹುಶಃ ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಟ್ಟಷ್ಟು ಉದಾಹರಣೆಗಳಿದೆ. ಮೀನುಗಾರಿಕೆ ಎಲ್ಲ ವರ್ಗ ಜೊತೆ ಇವತ್ತು ಮಂಗಳೂರಿನ ಪೋರ್ಟಿನಲ್ಲಿ, ಮಂಗಳೂರಿನ ಬಂದರಿನಲ್ಲಿ ನೀವು ನೋಡಿದರೆ ಬೆಳಿಗ್ಗೆ 3:15 ಗಂಟೆಗೆ 4 ಗಂಟೆಗೆ ಎದ್ದು ಆ ಯುವಕ ಬಂದು ಅಲ್ಲಿ ಐಸ್ ಹೊತ್ತುಕೊಂಡು, ಮೀನು ಹೊತ್ತುಕೊಂಡು, ಗೋಣಿ ಮೂಟೆ ಹೊತ್ತುಕೊಂಡು 11 ಗಂಟೆ ತನಕ ದುಡಿದು 11 ಗಂಟೆ ಮನೆಗೆ ಹೋಗಿ ಅವರ ಹೆಂಡತಿ ಮಕ್ಕಳನ್ನು, ತಂದೆ ತಾಯಂದಿರು ಮತ್ತು ಸೋದರನು ಸಾಕು ಮತ್ತು ಶಿಕ್ಷಣ ಕೊಡುವಂಥ ದೊಡ್ಡ ಮಟ್ಟ ಶ್ರಮಜೀವಿಗಳಿದ್ದರೆ ಅದು ಬ್ಯಾರಿ ಸಮುದಾಯ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಥ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನು ಬ್ಯಾರಿಗಳಿಗೆ ಇವತ್ತು ಒಕ್ಕೂಟ ತೋರಿಸಿರಿ. ನಾವು ಬಹುಶಃ ಯಾವುದೇ ಜವಾಬ್ದಾರಿ ಕೊಡಿ, ಬ್ಯಾರಿಗಳು ಬಹುಶಃ ಅದು ಅತ್ಯಂತ ಯಶಸ್ವಿಯಾಗಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೆಂಗಳೂರಿನಲ್ಲಿ ನೆಲೆಸಿದ ಸಂದರ್ಭದಲ್ಲಿ ಬೆಂಗಳೂರು ನಮ್ಮ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ, ಎಲ್ಲ ಮುಸ್ಲಿಂ ಸಮಾಜ ಎಲ್ಲ ಹಿರಿಯ ಕಿರಿಯರು, ಇನ್ನು ಎಲ್ಲ ಜಾತಿ ಎಲ್ಲ ವರ್ಗದ ಕೂಡ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಇವತ್ತು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಅವಕಾಶ ತಾವೆಲ್ಲ ಇವತ್ತು ಮಾಡಿ ಇವತ್ತು ಕೊಟ್ಟಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 10ನೇ ಸಂಜೆ ಬೆಳಗಾವಿಯಿಂದ ಬಂದಷ್ಟೇ ನಾಳೆ ಉತ್ತರ ಕೊಡಬೇಕು. ಆದರೂ ಕೂಡ ಬ್ಯಾರಿಗಳ ಮತ್ತು ನಮ್ಮ ಸಮಾಜದ ಮೇಲೆ ಅತ್ಯಂತ ಪ್ರೀತಿ ಇರುವ ಕಾರಣ ನಿಮ್ಮೆಲ್ಲ ಪ್ರೀತಿಗೋಸ್ಕರ ನಿಮ್ಮ ಪ್ರೀತಿ ವಿಶ್ವಾಸವೇ ಸನ್ಮಾನ ಮುಖ್ಯಮಂತ್ರಿ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಶಾಶ್ವತವಾಗಿ ಪ್ರೀತಿ ವಿಶ್ವಾಸ ಖಂಡಿತವಾಗಿ ಇವತ್ತು ಇದೆ ಅಂತ ನಾನು ಎದ್ಕೊಳ್ತಾ ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬೇರೆ ಬೇರೆ ಚರ್ಚೆ ಮಾಡಲಿಕ್ಕಿದೆ. ಮುಂದೆ ನಾವೆಲ್ಲರೂ ಕೂಡ ಚರ್ಚೆ ಮಾಡುವ, ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸೋದರ ಸಮಾಜವನ್ನು ಮಾಡಿಕೊಂಡು ಸೌಹಾರ್ದತೆಯ, ಸೋದರತೆಯ ಸಮಾಜದ ಒಂದು ಕರಾವಳಿ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗುವಂಥ ಅವಕಾಶ ಆಗಬೇಕು. ಸಾಮರಸ್ಯ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಅದು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು, MLA, MP ಮಾತ್ರ ಸಾಧ್ಯವಿಲ್ಲ. ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಎದ್ದು ನಿಂತು ಭುಜಕ್ಕೆ ಭುಜ ಕೊಟ್ಟು ನಮಗೆ ಪ್ರೀತಿಯ, ಸೌಹಾರ್ದ ಸಮಾಜದ ಸಾಮರಸ್ಯ ಸಮಾಜ ಕಟ್ಟಬೇಕಂತೇಳಿ ನೀವೆಲ್ಲರೂ ಕೂಡ ಕೈ ಜೋಡಿಸಿದ ಯಶಸ್ವಿ ಆಗ್ತದೆ. ಆ ಕೈಯನ್ನು ತಾವೆಲ್ಲ ಕೊಡಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಬಯಸಿ, ದುಶ್ಚಟ ಮುಕ್ತ ದ್ವೇಷ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಬೇಕು. ಸರ್ಕಾರಕ್ಕೆ ನಮ್ಮ ಸಂಪೂರ್ಣ ಸಹಕಾರಕ್ಕೆ ಹೇಳಿಕೊಂಡು ನನ್ನೆರಡು ಮಾತು ಮುಗಿಸ್ತಾ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾರ್ಯದರ್ಶಿಗೆ ನಾನು ಸಲ್ಲಿಸಿ ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಹಿಂದ್.